ಈಗ ಭಾಳ ಶ್ರೀ ಗುರುಭ್ಯೋ ನಮಃ. ಎದಕ್ಕೆ ಬರ್ತೀನಿ ಮಾತಾಡಿ. ತ್ರೈಲೋಕ್ಯ ಸಂಪದಾಲೈಕ್ಯ ಸಮುಲ್ಲೇಖನ ಬಿತ್ತೈ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಪ್ರಥಮದಲ್ಲಿ ಆರಾಧ್ಯ ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ಭಾರತ ದೇಶ ಕಂಡಂಥ ಸಂತರನ್ನು, ಮಹಾತ್ಮರನ್ನು, ಆಚಾರ್ಯರನ್ನು ಕೂಡ ಸ್ಮರಣೆ ಮಾಡಿ ಮಹಾಶಿವರಾತ್ರಿಯ ನಿಮಿತ್ತವಾಗಿ ಶಿವಯೋಗಿ ಪ್ರವಚನ ಕೇಸರಿ ಶ್ರೀ ಮಲ್ಲಿಕಾರ್ಜುನ ಭವ್ಯವಾಗಿರ್ತಕ್ಕಂಥ ಈ ಆಶ್ರಮದಲ್ಲಿ ನಡೆದಿರುವ ಮಹಾಶಿವರಾತ್ರಿಯ ಮಹೋತ್ಸವ, ಈ ಪವಿತ್ರವಾಗಿರ್ತಕ್ಕಂಥ ಈ ದಿನದ ಈ ಸಮಾರಂಭದ ವೇದಿಕೆ ಮೇಲೆ ಸಮಯದ ಅಭಾವ ಇರುವುದರಿಂದ ಎಲ್ಲ ಪೂಜ್ಯರಲ್ಲಿಯೂ ಕೂಡ ಶರಣಾರ್ಥಿಗಳನ್ನು ಹೇಳಿ, ಮಾತೆಯರಲ್ಲಿಯೂ ಕೂಡ ಶರಣಾರ್ಥಿಗಳನ್ನು ಹೇಳ್ತಾ ಈ ಸಮಾರಂಭಕ್ಕೆ ಬಂದು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ಎಲ್ಲ ಸದ್ಭಕ್ತರ, ಹಿರಿಯರ, ಮಾತೆಯರೇ ಮತ್ತು ಮಕ್ಕಳೇ ತಮ್ಮಂತರಾತ್ಮದಲ್ಲಿ ಬೆಳಗುವಂಥ ಪರಮಜ್ಯೋತಿಗೆ ಶರಣಾರ್ಥಿಗಳು. ಸಮಯ ಭಾಳಾದಾಗ ಮಾತುಗಳು ಎಷ್ಟು ಕಡಿಮೆ ಆಗ್ತವೋ ಅಷ್ಟು ಒಳ್ಳೆಯದು. ಈಗಾಗಲೇ ಭಾಳಷ್ಟು ಕುರ್ಚಿಗಳು ಖಾಲಿಯಾಗ್ಯಾವ. ಹಿಂಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೇವೆ. ಮಧ್ಯಾಹ್ನದ ಸಮಯ 1 ಆಯ್ತು, 2 ಆಯ್ತು, 3 ಆಯ್ತು. ಹರ್ಷಾನಂದ ಅಬ್ಬ ಇದ್ರು, ಅವರು ಬಿಡವಲ್ರು ಆಟ ನಡೆಸ್ರಿ ಅಂತ ನಡೆದತ್ತದ ಹಂಗೆ ಕಾರ್ಯಕ್ರಮ. ಎಲ್ಲರೂ ಎದ್ದು ಹೋದ್ರು. ಒಬ್ಬ ಮುದಕ್ಕೆ ಕೂತ್ಕೊಂಡಿದ್ದ. ನಾನು ಸುಮ್ಮನೆ ಕುಂಡ್ರಬೇಕಲ್ಲ, ಕೇಳಿಬಿಟ್ಟು ನಾನು, ಅಲ್ಲೋ ಎಲ್ಲರೂ ಎದ್ದು ಹೋಗ್ಯಾರ, ನೀ ಯಾಕೆ ಕೂತಿ ಅಂತ. ಅವ ಎದ್ದು ನಿಂತು ಹೇಳಿದ, ಅದರ ನಾನು ಮೊದಲು ಹೋಗ್ಬೇಕಂತೇಳಿ ಕೂತಿದ್ನಿ ಅಂದ. ಆದ್ರೆ ಏನಾಗೈತಿ ಅಂತಂದ್ರೆ, ನೀವೇನು ಕೂತಿರಲ್ಲ, ಆ ಕೂತಂಥ ಕುರ್ಚಿ ನಮ್ಮ ಮನೆ ಅಂತಂದಿಲ್ಲ ಅಂತಂದ. ಅದನ್ನು ತೊಗೊಂಡು ಹೋಗೋ ಸಲುವಾಗಿ ಕೂತೀನಿ ಅಂದ. ಇಂತಹ ಪರಿಸ್ಥಿತಿ ಒಳಗೆ ಮಾತನಾಡೋದು ಅಂತಂದ್ರೆ ಭಾಳ ಕಷ್ಟ ಆಗುತ್ತೆ. ತಮಗೆಲ್ಲ ಗೊತ್ತಿದೆ, ನಾವೆಲ್ಲರೂ 4 ಯುಗಗಳನ್ನು ದಾಟಿದ್ದೀವಿ. ಈ ಒಂದು ಕೊನೆ ಯುಗದಲ್ಲಿ ಅದೀವಿ. ಈಗ ಕಲಿಯುಗದಲ್ಲಿ, ಸತ್ಯಯುಗದಲ್ಲಿ ಏನಾಗಿತ್ತು ಅಂತಂದರೆ, ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಬೇಕು. ಧರ್ಮ ಮತ್ತು ಅಧರ್ಮ ಎಲ್ಲಿತ್ತು ಅಂದರೆ, ಧರ್ಮ ಭೂಮಿ ಮೇಲೆ ಇತ್ತು, ಅಧರ್ಮ ಭೂಮಿ ಮೇಲಿತ್ತು. ಸತ್ಯಯುಗದಲ್ಲಿ ಎಲ್ಲಿತ್ರಿ? ಸತ್ಯಯುಗದಲ್ಲಿ ಧರ್ಮ ಎಲ್ಲಿತ್ತು ಅಂದರೆ ಮೇಲಿತ್ತು, ಸ್ವರ್ಗದಲ್ಲಿತ್ತು, ದೇವತೆಗಳಲ್ಲಿ ಇತ್ತು. ಭೂಮಿ ಮೇಲೆ ಅಧರ್ಮ ಇತ್ತು, ಜಗಳ ಇದ್ದಿದ್ದಿಲ್ಲ. ಯಾವಾಗರ ರಾಕ್ಷಸರು ಹೋಗ್ತಾ ಇದ್ರು ಸ್ವರ್ಗಕ್ಕೆ, ಜಗಳ ಆಡ್ತಿದ್ರು, ಯುದ್ಧ ಆಡ್ತಿತ್ತು, ಮುಗೀತಿತ್ತು, ಮತ್ತು ಬರ್ತಿದ್ರು. ಸತ್ಯಯುಗದಲ್ಲಿ ಹೋಗ್ತದೆ. ಆ ಯುಗ ಮುಗಿದ ಮೇಲೆ ತ್ರೇತಾಯುಗ ಬಂತು.
ಧರ್ಮ ಅಧರ್ಮ ಎಲ್ಲಿ ಬಂತು ಕೂಡ್ತೇವೆ ಅಂತಂದರೆ ಭೂಮಿ ಮೇಲೆ ಬಂತಂತ. ಭೂಮಿ ಮೇಲೆ ಬಂದು ಎಲ್ಲಿ ಹೋತು ಅಂತಂದರೆ ಬೇರೆ ಬೇರೆ ದೇಶದವು ಹೋಗ್ತವೆ. ಭಾರತ ಮತ್ತು ಶ್ರೀಲಂಕಾ. ಶ್ರೀಲಂಕಾದಲ್ಲಿ ರಾವಣ, ಭಾರತದಲ್ಲಿ ರಾಮ. ಸ್ವಲ್ಪ ಜಗಳ ಯುದ್ಧ ಆರಂಭ ಆಯಿತು ಅಂತ ಹೇಳ್ತಾರೆ. ತ್ರೇತಾಯುಗ ಹೊತ್ತು ನೆಕ್ಸ್ಟ್ ಬಂದದ್ದು ದ್ವಾಪರ ಯುಗ. ದ್ವಾಪರ ಯುಗದಲ್ಲಿ ಏನಾಯಿತು ಅಂತಂದರೆ ಧರ್ಮ ಅಧರ್ಮ ಎಲ್ಲಿಗೆ ಬಂತು ಅಂದರೆ ಮನೆಯನ್ನು ಸೇರಿಬಿಡ್ತಂತ. ಯಾರಲ್ಲಿ? ಕೌರವರು, ಪಾಂಡವರು ಮನೆಯನ್ನು ಸೇರಿಬಿಡ್ತಾರೆ. ಅದು ಹೋಯ್ತಾ? ನೆಕ್ಸ್ಟ್ ಕಲಿಯುಗ ಬಂತು. ಕಲಿಯುಗದೊಳಗೆ ಧರ್ಮ ಅಧರ್ಮ ಎಲ್ಲಿ ಬಂತು ಅಂತಂದರೆ ಎಲ್ಲಿ ಬಂತಿರೋದು? ಮನುಷ್ಯನ ದೇಹವನ್ನು ಸೇರಿಬಿಡ್ತಂತೆ. ಈ ಮನುಷ್ಯನಲ್ಲಿ ಎರಡು ಗುಣಗಳನ್ನು ನಾವು ನೋಡ್ತೀವಿ. ಒಳ್ಳೆಯದು ಮನುಷ್ಯನಲ್ಲಿನೇ ಇದೆ, ಕೆಟ್ಟದ್ದೂ ಕೂಡ ಮನುಷ್ಯನಲ್ಲಿನೇ ಇದೆ. ಕಲಿಯುಗದಲ್ಲಿ ಧರ್ಮ ಅಧರ್ಮ ಎಲ್ಲಿದೆ ಅಂತಂದರೆ ಮನುಷ್ಯನಲ್ಲೇ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಶಿವರಾತ್ರಿ ಮಹೋತ್ಸವ ಅಜ್ಜಾರ್ ಕಾರ್ಯಕ್ರಮ ಇಟ್ಕೊಂಡಾರ. ಸಮಯ 9:30 ಗಂಟೆ ಆಗಿದೆ, ಹೆಚ್ಚು ಕಡಿಮೆ. ಎಲ್ಲರೂ ಇಲ್ಲಿ ಬಂದು ನೀವೇನು ಕೂತ್ಕೊಂಡು ಎರಡು ಮಾತುಗಳನ್ನು ಕೇಳ್ಬೇಕಂತ ಏನೋ ಕೂತಿರಲ್ಲ, ಇದೇ ಧರ್ಮವಂತರ ಲಕ್ಷಣ ಅಂತ ಅನ್ನೋದನ್ನು ನಾವೆಲ್ಲ ಸ್ಪಷ್ಟವಾಗಿ ಅರ್ಥ ಮಾಡ್ತೀವಿ. ಅಧರ್ಮಿಗಳು ಅದಾರೆ, ಅವರಿಗೆ ಇಂಥ ಕಾರ್ಯಕ್ರಮದ ಅವಶ್ಯಕತೆಯೇ ಇಲ್ಲ. ಕೇಳಬೇಕು ಅನ್ನೋದು ಇಲ್ಲ, ಹೇಳಬೇಕು ಅನ್ನೋದು ಕೂಡ ಇಲ್ಲ. ಇವೆಲ್ಲ ಎಂಥವು ಅಂತಂದರೆ ಇವೆಲ್ಲ ನುಷಿ ಹತ್ತಿದ ಜೋಳವು. ಈ ಜೋಳದೊಳಗೆ 3 ಥರ ಜೋಳದವ್ರವ. ಅದೊಂದು ಮಾತು ಹೇಳಿಬಿಡ್ತೀನಿ. ಒಂದು ನುಷಿ ಹತ್ತಿದ ಜೋಳ, ಇನ್ನೊಂದು ಥರ ಜೋಳ ಅದಾವ ಹಗೆ ಒಳಗಿನ ಜೋಳ ಅಂತ. ಇನ್ನೊಂದು ಥರ ಜೋಳ ಅದಾವ ಬಿತ್ತು ಜೋಳ ಅಂತ ಹೇಳಿ. ಈ ನುಷಿ ಹತ್ತಿದ ಜೋಳ ಹೆಂಗಂತಂದ್ರೆ ಇವು ನಾವು ಸ್ವಲ್ಪ ಸ್ವಲ್ಪ ಮನುಷ್ಯರಿಗೆ ಹೋಲಿಸ್ತಿರ್ತೀವಿ. ಇವು ನುಷಿ ಹತ್ತಿದ ಜೋಳ ಹೆಂಗಿರ್ತಾವ ಅಂತಂದ್ರೆ ಅವು ತಿನ್ನಕ್ಕೂ ಬರಂಗಿಲ್ಲ, ಬಿತ್ತಕ್ಕೂ ಬರಂಗಿಲ್ಲ ಅಂತ. ಕೆಲವೊಂದಿಷ್ಟು ಜನ ಇರ್ತಾರೆ, ಅವು ಮನೆಗೂ ಬೇಡಾಗಿರ್ತಾವ, ಸಮಾಜಕ್ಕೂ ಬೇಡಾಗಿರ್ತಾವ, ಇವೆಲ್ಲ ಎದಕ್ಕೂ ಉಪಯೋಗ ಇಲ್ಲ ಅಂತ. ಇನ್ನೊಂದು ಥರ ಜೋಳ ಅದಾವ, ಇನ್ನೊಂದು ಥರ ಜನ ಅದಾರ, ಅವ್ರು ಯಾವುದೂ ಸಂಬಂಧ ಇರೋಂಗಿಲ್ಲ ಅವ್ರಿಗೆ. ಅವೆಲ್ಲ ಹಾಗೆ ಒಳಗಿನ ಜೋಳ, ಅವ್ರ ಮನೆಯಾಗ ಇರ್ತಾವೆ ಯಾವತ್ತೂ. ಅವ್ರು ಎಷ್ಟು ಸಮಯ ಆಗೈತಿ ಬಂದು ಕುತ್ಕೊಂಡು ಚಿಂತನೆಯನ್ನು ಮಾಡ್ತಾ ಇದ್ದೀರಲ್ಲ, ಇವೆಲ್ಲ ಎಂಥ ಜೋಳ ಅಂತಂದ್ರೆ ಬಿತ್ತು ಜೋಳ. ನೀವೇನು ಬಂದು ಕೂತ್ಕೊಂಡಿರಲ್ಲ, ನೀವೆಲ್ಲ ಬಿತ್ತು ಜೋಳ ಅಂತ ಹೇಳಿಕೆ ವಹಿಸ್ತೀನಿ. ಇಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ದಿನ ಇವತ್ತು ನೋಡ್ರಿ, ಮಹಾಶಿವರಾತ್ರಿ. ನಾನು ಇವತ್ತು ಬೆಳಿಗ್ಗೆ ಅಲ್ಲಿ ಒಂದು ಕಡೆ ಹೋಗಿದ್ದೆವು, ಊರ ಹೆಸರು ಹೇಳಂಗಿಲ್ಲ. ಇವತ್ತೆಲ್ಲ ನಾವೆಲ್ಲ ಉಪವಾಸದಿರಲ್ಲ, ಉಪವಾಸದಿರಲ್ರಿ. ಅಲ್ಲಿ ಹಂಗೆ ಮಾತಾಡ್ಬೋದು ಪೂಜಾರಿ ಅಂದ, ಅದರ 1 ತಾಸಿನಾಗ 10 ಕ್ವಿಂಟಲ್ ಸಾಬುದಾನಿ ಗಪ್ಪ ಆಗೈತಿ ನಂದು. 1 ತಾಸಿನಾಗ 10 ಕ್ವಿಂಟಲ್ ಸಾಬುದಾನಿನ ಗಪ್ಪ ಆಗೈತಿ. ಅಂದ್ರೆ ಇವತ್ತು ಉಪವಾಸ ಇದೀವಲ್ಲ ನಾವು, ಹೌದಿಲ್ರಿ? ಉಪವಾಸ ಇದೀವಿ ನಾವೆಲ್ಲ. ಉಪವಾಸ ಹೆಂಗೆ ಮಾಡ್ತೀವಿ ಅಂತಂದ್ರೆ ಎಲ್ಲ ತೊಗೊಂಡಾರ, ಪ್ರಸಾದ ತೊಗೊಂಡಾರ ಉಪವಾಸ ಮಾಡ್ತೀವಿ. ಇವತ್ತು ಶಿವರಾತ್ರಿ ನಾವೆಲ್ಲ ಪೂಜ್ಯರು ನಿಮ್ಗೆ ಎಷ್ಟು ಅವಕಾಶ ಕೊಟ್ಟಾರ ಸಾಮೂಹಿಕ. ನೋಡ್ರಿ, ನೀವು ಮನ್ಯಾಗ ಕೂತ್ಕೊಂಡು ಜಪ ಮಾಡಿದ್ರೆ ಫಲ ಸಿಗುತ್ತಿಲ್ಲ ಗೊತ್ತಿಲ್ಲ. ಇಂತಹ ಆಶ್ರಮದಲ್ಲಿ ಬಂದು ಕೂತ್ಕೊಂಡು ಕೋಟಿ ಶಿವನಾಮ ಜಪ ಮಾಡ್ತಿರಲ್ಲ, ನಿಮ್ಮಂಥ ಪುಣ್ಯ ಜೀವಿಗಳು ಯಾರೂ ಇಲ್ಲ ಅಂತ ಹೇಳಿಕೆ ನಾನು ಬಯಸ್ತೀನಿ. ಇಂತಹ ಒಂದು ಅವಕಾಶವನ್ನು ಹರ್ಷಾನಂದ ಪೂಜ್ಯರು ಕೊಟ್ಟಿದ್ದಾರೆ. ಇನ್ನೊಂದು ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಭಾಳಷ್ಟು ಮೃದು ಸ್ವಭಾವ, ಎಲ್ಲರನ್ನೂ ಕೂಡ ಹಂಚಿಕೊಡುವಂಥದ್ದು. ಯಾವ ಜಾತಿ ಮತ ಪಂಥ ಅನ್ನಂಗಿಲ್ಲ, ಎಲ್ಲರನ್ನೂ ಕೂಡ ಹಂಚಿಕೊಂಡು ಹೋಗುವಂಥ ಮಹಾಪೂಜ್ಯರು ಯಾರಾದರೂ ಇದ್ದರೆ ನಮ್ಮ ಹರ್ಷಾನಂದ ಪೂಜ್ಯರು ಅಂತ ಭಾಳಷ್ಟು ಹನ್ನೊಂದು ಹೇಳಕ್ಕೆ ಬಯಸ್ತೀನಿ. ಬಹಳಷ್ಟು ಅವರು
ನೋಡ್ರಿ ನಿಜವಾಗ್ಲೂ ಹೇಳಬೇಕು ಅಂದರೆ ನಮ್ಮ ಸಿದ್ದೇಶ್ವರ ಅಜ್ಜಾರ ಪರಮ ಶಿಷ್ಯರು ಯಾರು ಅಂತಂದ್ರೆ ಅವರು ಹರ್ಷಾನಂದ ಪೂಜ್ಯರೇ. ಅವರು ಇವ್ರ ಮೇಲೆ ಬಹಳ ಪ್ರೀತಿ. ಬಹುಶಃ ನಾವು ಅವ್ರ ಹತ್ರ ಹೋಗ್ಬೇಕಾದ್ರೆ ಅವ್ರಿಗೆ ಫೋನ್ ಹಚ್ಚಿ ಅವ್ರಿಗೆ ತಿಳ್ಕೊಂಡನ ಹೋಗ್ತಿದ್ವಿ. ಅಷ್ಟು ಸಿದ್ದೇಶ್ವರ ಅಜ್ಜಾರು ಅವ್ರ ಮೇಲೆ ಇರ್ತಕ್ಕಂಥ ಪ್ರೀತಿಯಿಂದ ಇವತ್ತು ಈ ಆಶ್ರಮದ ಜವಾಬ್ದಾರಿಯನ್ನು ಕೊಟ್ಟು ನೋಡ್ರಿ, ಹಿಂದೂ ಅವರಿಗೆ ಆಶೀರ್ವಾದವಾಗಿ ಸಿದ್ದೇಶ್ವರ ಅಜ್ಜಾರ ಮಲ್ಲಿಕಾರ್ಜುನ ಶ್ರೀಗಳ ಆಶೀರ್ವಾದ ಇದೆ. ಈ ಆಶ್ರಮವನ್ನು ಬೆಳೆಸೋದೇನು, ಇದು ಹಿಡ್ಕೊಂಡು ಹೋಗೋದೇನದ ಭಾಳ ಕಷ್ಟ ಇದೆ. ಎಲ್ಲ ಭಕ್ತರನ್ನು ಹಿಡ್ಕೊಂಡು ಯಾವುದೂ ಕೂಡ ಭೇದ ಭಾವ ಮಾಡಲಾರ್ದೇ ಒಂದು ಸರಿಯಾದ ಮಾರ್ಗವನ್ನು ನಿಮಗೆಲ್ಲ ತೋರಿಸ್ತಾ ಇದ್ದಾರಲ್ಲ, ಅಂಥ ಪೂಜ್ಯರನ್ನು ತಾವೆಲ್ಲರೂ ಕೂಡ ಪಡ್ಕೊಂಡಿದ್ದೀರಿ. ಪ್ರತಿ ವರ್ಷವೂ ಶಿವರಾತ್ರಿ ದಿವಸ ಅವರು ಎಲ್ಲ ತಮ್ಮ ಬೆಳಗನ್ನು ಕರ್ಕೊಂಡು ಬಹಳಷ್ಟು ಜನ ಸೇವೆಯನ್ನು ಮಾಡ್ತಾ ಬಂದಿದ್ದೀರಿ. ಈ ಸೇವಾ ನಿರಂತರವಾಗಿ ಸದಾಕಾಲ ನಡೀಲಿ ಅಂಥೇಳಿ ಈ ಸಂದರ್ಭದಲ್ಲಿ ತಿಳಿಪಡಿಸಿ, ಈ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ, ಇವತ್ತು ಉಪವಾಸ ಇರ್ತಕ್ಕಂಥ ಎಲ್ಲ ತಾಯಂದಿರಿಗೂ ಕೂಡ ಆ ಪರಮದಯಾಳು ಪಾರ್ವತಿ ಪರಮೇಶ್ವರ ಆಶೀರ್ವಾದ, ಮಲ್ಲಿಕಾರ್ಜುನ ಶ್ರೀಗಳ, ಸಿದ್ದೇಶ್ವರ ಶ್ರೀಗಳ, ಈ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಪೂಜ್ಯರ ಮಾತೆಯರ ಆಶೀರ್ವಾದ ನಿಮ್ಮ ಮೇಲೆ ಸದಾಕಾಲ ಇರಲಿ ಅಂಥೇಳಿ ಹಾರೈಸಿ ಒಂದೆರಡು ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೀನಿ. ಶುಂಭ.